Good morning, children. I have talked to you general introduction about direct indirect speech in my previous class. Today in this session we will learn how to change direct to indirect speech in assertive sentences. I told you there are 4 types of sentences, and the ways of converting assertive sentences, interrogative sentences, imperative sentences, and exclamatory sentences are similar, but little bit of difference exists. So you have to learn all those things. Now first we will learn how to convert assertive sentences into indirect speech. Now I told you there are 2 parts in any direct speech. Direct speech ಅಂದರೆ 2 ಭಾಗ ಇರುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು. ಒಂದು ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟೆಡ್ ಆ್ಯಂಡ್ ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟೆಡ್. ನೋಡಿ ಇಲ್ಲೀಗ ದ ಗೋಪು ಸೆಡ್ ಅನ್ನೋದು ಇನ್ವರ್ಟೆಡ್ನ ಹೊರಗಿದೆ, ಇನ್ವರ್ಟೆಡ್ನ ಒಳಗಡೆ ದ ಬೆಲ್ ರಿಂಗ್ಸ್ ಅಟ್ 9 AM ಅನ್ನೋದಿದೆ. ಇದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಈ ಭಾಗವನ್ನು ಗುರುತಿಸ್ಕೊಳ್ಳಿ. ಈ ಭಾಗ ಗುರುತಿಸ್ಕೊಂಡಾದಮೇಲೆ ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟೆಡ್ಸ್, ಇನ್ವರ್ಟೆಡ್ನ ಹೊರಗಿರುವಂಥ ಭಾಗದಲ್ಲಿ ಒಂದು ನಾಮಪದ ಮತ್ತು ಒಂದು ಕ್ರಿಯಾಪದ ಮೇಯ್ನ್ ವರ್ಬ್ ಇರುತ್ತೆ. ಇದು ಯಾವ ಟೆನ್ಸ್ ಅಂತ ಗುರುತಿಸ್ಕೊಳ್ಳಿ. ಇದು ಪಾಸ್ಟ್ ಟೆನ್ಸ್ ಇದ್ದರೆ ಒಳಗಿರೋದೆಲ್ಲ ಪಾಸ್ಟ್ ಆಗಬೇಕು. ಇಲ್ಲಿ ಪ್ರೆಸೆಂಟ್ ಇದೆ, ಸೊ ಹಾಗಾಗಿ ಏನು ಸೂಚನೆ ಅಂದರೆ ಇದು ಪಾಸ್ಟ್ ಇದ್ದರೆ ಇದು ಪ್ರೆಸೆಂಟ್ ಆಗಬೇಕು, ಇದು ಪಾಸ್ಟ್ ಇದ್ದರೆ ಇದು ಪಾಸ್ಟ್ ಆಗಬೇಕು, ಇದು ಪ್ರೆಸೆಂಟ್ ಇದ್ದರೆ ಇದು ಪ್ರೆಸೆಂಟ್ ಇರಬೇಕು. ಈಗ ಇದು ಮುಖ್ಯ. ಇದನ್ನು ನಾವು ಪ್ರಿನ್ಸಿಪಲ್ ವರ್ಬ್ ಅಂತ ಕರಿತೀವಿ. ಇದು ಪಾಸ್ಟ್ ಇದೆ, ಒಳಗಿರೋದೆಲ್ಲ ಪ್ರೆಸೆಂಟ್ ಆಗಬೇಕು ಇವಾಗ. ಸೊ ಈಗ ನೋಡಿ, ಈಗ ಚೇಂಜ್ ಮಾಡಬೇಕಾದ್ರೆ ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟೆಡ್ಸನ್ನು ಟೆನ್ಸ್ ನೋಡ್ಕೊಳ್ಳಿ. ಸೆಡ್ಡು ಪಾಸ್ಟ್ ಇದೆ, ಇಲ್ಲಿ ಇನ್ವರ್ಟೆಡ್ ಒಳಗಿರುವಂಥ ವರ್ಬು ಪ್ರೆಸೆಂಟ್ ಇದೆ. ಸೊ ಇದು ಪಾಸ್ಟ್ ಇದ್ದರೆ ಇದು ಪಾಸ್ಟ್ ಆಗಬೇಕು. ಇಷ್ಟು ನಿಮ್ಮ ಗಮನದಲ್ಲಿ ಇತ್ತು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂತಂದರೆ ಈಗ ಗೋಪು ಅಂತ ಬರಬೇಕು. ನೀವು ಅಸರ್ಟಿವ್ ಸೆಂಟೆನ್ಸಸ್ಸನ್ನು ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ಸೆಡ್ ಬದಲಾಗಿ ರಿಪೋರ್ಟೆಡ್ ಅಂತ ಬರ್ಕೋಬೇಕು. ಆಮೇಲೆ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಶುರುವಾಗುತ್ತೆ, ಫುಲ್ ಸ್ಟಾಪಲ್ಲಿ ಎಂಡ್ ಆಗುತ್ತೆ. ಸೊ ಕ್ಯಾಪಿಟಲ್ ಲೆಟರ್ಸಲ್ಲಿ ಫುಲ್ ಸ್ಟಾಪಲ್ಲಿ ಎಂಡ್ ಆದರೆ ಅದು ಅಸರ್ಟಿವ್ ಸೆಂಟೆನ್ಸು. ಈಗ ಇನ್ವರ್ಟೆಡ್ನ ಹೊರಗಿರೋದು ಮತ್ತು ಒಳಗಿರೋದನ್ನು ಜಾಯಿನ್ ಮಾಡೋಕ್ಕೆ ನಿಮಗೊಂದು ಕಂಜಂಕ್ಷನ್ನ ಅವಶ್ಯಕತೆ ಇದೆ. ಅದು ಯಾವುದಪ್ಪ ಕಂಜಂಕ್ಷನ್ ಅಂದರೆ ದಟ್ ಅಂತ. ಸೊ ದಟ್ ಅಂತ ಬರ್ಕೊಳ್ಳಿ. ಅದಾದಮೇಲೆ ಇವಾಗ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ನೋಡ್ಕೋಬೇಕು, ಇದರ ಟೆನ್ಸ್ ನೋಡ್ಕೊಳ್ಳಿ. ದ ಬೆಲ್ ರಿಂಗ್ಸ್ ಆಟ್ 9 AM ಅನ್ನೋದು ಯಾವ ಟೆನ್ಸಲ್ಲಿದೆ? ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಇದು ನಿಮ್ಗೆ ಗುರುತಿಸ್ಕೊಂಡ್ಬಿಡ್ಬೇಕು. ಇದನ್ನು ಸಿಂಪಲ್ ಪ್ರೆಸೆಂಟ್ ಅಂತ ಗುರುತಿಸ್ಕೊಳ್ಳಿ. ನೀವು ಯಾವಾಗಲೂ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಬದಲಾಯಿಸ್ಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಏನಾಗಬೇಕು, ಸಿಂಪಲ್ ಪಾಸ್ಟ್ ಆಗಬೇಕು. ಈಗ ಅದನ್ನು ಪಾಸ್ಟ್ ಟೆನ್ಸಿಗೆ ಬದಲಾಯಿಸಿ. ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಬದಲಾಯಿಸೋದು ತುಂಬ ಸುಲಭ, ಯಾಕೆಂದರೆ ಎರಡೂ ಒಂದೇ ಥರ ಇರುತ್ತೆ. ಸಿಂಪಲ್ ಪ್ರೆಸೆಂಟು ಪಾಸ್ಟು, ಒಂದು ಸಬ್ಜೆಕ್ಟು ಅಥವಾ ನಾಮಪದ, ಆಮೇಲೆ ಒಂದು ಮೇನ್ ವರ್ಬು, ಆಮೇಲೆ ಒಂದು ಪ್ರಪೋಸಿಷನ್ನು ಅಥವಾ ಒಂದು ಆಬ್ಜೆಕ್ಟ್ ನಾಮಪದನೋ ಏನಾದರೂ ಬಂದ್ಕೊಳ್ಳಿ. ಬರೀ ಒಂದು ಮೇನ್ ವರ್ಬ್ ಮಾತ್ರನೇ ಇದ್ದರೆ ಅದನ್ನು ಸಿಂಪಲ್ ಪ್ರೆಸೆಂಟ್ ಅಂತೀವಿ. ಆಕ್ಸಿಲರಿನೂ ಇರಬಾರ್ದು, ಏನೂ ಇರಬಾರ್ದು, ಬರೀ ಒಂದು ಮೇನ್ ವರ್ಬು ಇರಬೇಕು. V0 ಅಥವಾ V1 ಫಾರ್ಮ್ ಅಂದರೆ ರೂಟ್ ಫಾರ್ಮ್ ಅಥವಾ ಎಸ್ ಸೇರಿರೋ ಫಾರ್ಮ್, ಈ ರೀತಿ ಬಂದರೆ ಸಿಂಪಲ್ ಪ್ರೆಸೆಂಟು. ಈಗ ಇದನ್ನು ಕರೆಸ್ಪಾಂಡಿಂಗ್ ಸಿಂಪಲ್ ಪಾಸ್ಟಿಗೆ ಬದಲಾಯಿಸಬೇಕು. ಸೆಡ್ ದ್ಯಾಟ್ ದ ಬೆಲ್, ರಿಂಗ್ ಇದ್ದಿದ್ದು ರ್ಯಾಂಗ್ ಆಟ್ 9 AM, ಇದು ಉತ್ತರ. ಸೊ ಈ ರೀತಿ ನೀವು ಏನು ಮಾಡ್ಕೋಬೇಕು, ಫಸ್ಟು ಎರಡನೇದು ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟರ್ಸ್. ಔಟ್ಸೈಡ್ ದ ಇನ್ವರ್ಟರ್ಸ್ ಪಾಸ್ಟ್ ಇದ್ದರೆ ಒಳಗಿರೋದು ಪಾಸ್ಟ್ ಆಗಬೇಕು. ಈಗ ಸೆಡ್ ಅನ್ನೋದು ಪಾಸ್ಟ್ ಟೆನ್ಸ್, ಸೊ ಒಳಗಿರೋದು ಪ್ರೆಸೆಂಟ್ ಇದೆ, ಇದು ಪಾಸ್ಟ್ ಆಗಿ ಬದಲಾಯಿಸಬೇಕು. ಆಮೇಲೆ ನೋಡ್ಕೊಳ್ಳಿ, ಇದು ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಅಂದರೆ ಟಿ ಕ್ಯಾಪ್ಸಿಂದ ಶುರುವಾಗಿದೆ ಮತ್ತು ಫುಲ್ ಸ್ಟಾಪಿಂದ ಎಂಡ್ ಆಗಿದೆ. ಆಮೇಲೆ ಅಲ್ಲಿ ಒಂದು ವರ್ಬ್ಗಿಂತ ಮುಂಚೆ ಸಬ್ಜೆಕ್ಟ್ ಬಂದಿದೆ, ಒಂದು ನಾಮಪದ ಬಂದಿದೆ, ದ ಬೆಲ್ ಅನ್ನೋದು ನಾಮಪದ. ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇದು ಅಸರ್ಟಿವ್ ಸೆಂಟೆನ್ಸು. ಸೊ ನಾವು ಯಾವಾಗಲೂ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಹೋಗಬೇಕಾದ್ರೆ ಗೋಪು ಸೆಡ್ ಬದಲಾಗಿ ರಿಪೋರ್ಟೆಡ್ ಅಂತ ಬರೀತೀರಾ. ಆಮೇಲೆ ಈ ಇನ್ವರ್ಟೆಡ್ನ ಹೊರಗಿರೋ ಭಾಗ ಮತ್ತು ಒಳಗಿರೋ ಭಾಗ ಇವನ್ನ ತೆಗೆದುಹಾಕ್ಬೇಕಾರೆ, ಅಂದರೆ ಇಲ್ಲೊಂದು ಕಾಮ ಇದೆ, ಇಲ್ಲೊಂದು ಡಬಲ್ ಇನ್ವರ್ಟೆಡ್ ಇದೆಯಲ್ಲ, ಇವನ್ನ ತೆಗೆದುಹಾಕ್ಬೇಕಾದ್ರೆ ಒಂದು ಕಂಜಂಕ್ಷನ್ ಹಾಕಬೇಕಲ್ಲಿ. ಯಾವ ಕಂಜಂಕ್ಷನ್ ಹಾಕ್ತಿರೋದು ಅಸರ್ಟಿವ್ ಸೆಂಟೆನ್ಸ್ಗೆ ಅಂದರೆ ದ್ಯಾಟ್. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದರ ಟೆನ್ಸ್ ಯಾವುದು, ಇದು ಯಾವ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್.
ಯಾಕಂದರೆ ಒಂದು ಬಿ ಫಾರ್ಮ್ ನೋಡಿ ಆಮ್ ಆರ್ ಈಸ್ ಅದರಲ್ಲಿ ಒಂದು, ಆಮೇಲೆ ಒಂದು ಆ್ಯಕ್ಷನ್ ವರ್ಡು, ಆಮೇಲೆ ಒಂದು ಐ ಎನ್ ಜಿ ಈ ರೀತಿ ಬಂದಿದ್ದರೆ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೀವಿ. ನೀವು ಇಂಡೈರೆಕ್ಟ್ ಮಾಡಬೇಕಾದ್ರೆ ಇದನ್ನು ಪಾಸ್ಟ್ ಕಂಟಿನ್ಯೂಸ್ ಬದಲಾಯಿಸಬೇಕು. ಕರೆಸ್ಪಾಂಡಿಂಗ್ ಅಂದರೆ ಅದೇ ರೀತಿ ಇರುವ ಪಾಸ್ಟ್ ಟೆನ್ಸಿಗೆ ಬದಲಾಯಿಸಿ. ಈಗ ಇದು ಪಾಸ್ಟ್ ಇರೋದ್ರಿಂದ ಇದನ್ನು ಪಾಸ್ಟ್ ಮಾಡಬೇಕು. ಇದರಿಂದ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸನ್ನು ಪಾಸ್ಟ್ ಕಂಟಿನ್ಯೂಸ್ ಬದಲಾಯಿಸಿ. ಸೇಮ್ ದ ಬೆಲ್ ಈಸ್ ಇದ್ದಿದ್ದೇನಾಗತ್ತೆ, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಬರಲ್ಲ, ವಾಸ್ ಬರುತ್ತೆ. ವಾಸ್ ರಿಂಗಿಂಗ್ ಅನ್ನೋದು ನಿಮ್ಮ ಉತ್ತರ ಆಗುತ್ತೆ. ಈ ರೀತಿ ಮಾಡಬೇಕು. ಈಗ ಇನ್ನೊಂದು ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ಫಸ್ಟು ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟರ್ಸ್, ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್. ಇದು ಹೊರಗಿರೋದು ಸೆಡ್ ಅನ್ನೋದು ಪಾಸ್ಟ್ ಇದೆ, ಸೊ ಒಳಗಿರೋದನ್ನು ಪಾಸ್ಟ್ ಮಾಡಬೇಕು. ಮತ್ತು ನೋಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ಕೋಬೇಕು, ಈ ಇನ್ವರ್ಟೆಡ್ ಈ ಕಾಮಾ ಮತ್ತು ಡಬಲ್ ಇನ್ವರ್ಟೆಡನ್ನು ನಾವು ತೆಗಿಬೇಕಾದ್ರೆ ದಟ್ ಅಂತ ಹಾಕಬೇಕು. ಸೆಡ್ ಅಂತ ಬರೆಯೋದು ಬದಲು ನಾವು ರಿಪೋರ್ಟೆಡ್ ಅಂತ ಬರಿತೀವಿ ಇಂಡೈರೆಕ್ಟ್ ಸ್ಪೀಚಲ್ಲಿ. ಇವೆರಡನ್ನು ತೆಗಿಯೋಕೆ ನಾವೇನು ಮಾಡ್ತೀವಿ, ದಟ್ ಅಂತ ಒಂದು ಕಂಜಂಕ್ಷನ್ ಹಾಕ್ಕೊಳ್ತೀವಿ. ಈಗ ನೋಡ್ಕೊಳ್ಳಿ ಇದು ಯಾವ ಟೆನ್ಸ್. ಇದರಲ್ಲಿ ಒಂದು ಸಬ್ಜೆಕ್ಟ್ ಬಂದಿದೆ, ಆಮೇಲೆ ಒಂದು ಹ್ಯಾವ್ ಫಾರ್ಮ್ ಬಂದಿದೆ, ಆಮೇಲೆ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದಿದೆ. ಸೊ ಒಂದು ಸಬ್ಜೆಕ್ಟ್ ಬಂದು, ಒಂದು ಹ್ಯಾವ್ ಫಾರ್ಮ್ ಬಂದು, ಪಾಸ್ಟ್ ಪಾರ್ಟಿಸಿಪಲ್ ಹ್ಯಾವ್ ಫಾರ್ಮ್ ಇನ್ ಪ್ರೆಸೆಂಟ್ ಬಂದಿರಬೇಕು, ಹ್ಯಾವ್ ಅಥವಾ ಹ್ಯಾಸ್ ಈ ಥರ ಬಂದು ಒಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದಿದ್ರೆ ಅದನ್ನು ಏನಂತ ಕರಿತೀವಿ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿತೀವಿ. ಈಗ ಇದ್ರದ್ದು ಇಲ್ಲಿ ಪಾಸ್ಟ್ ಇರೋದ್ರಿಂದ ಇದ್ರದ್ದು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಬದಲಾಯಿಸಬೇಕು. ಸೆಡ್ ದ್ಯಾಟ್ ದ ಬೆಲ್, ಇದನ್ನು ಪಾಸ್ಟ್ ಟೆನ್ಸಿಗೆ ಮಾಡ್ಬೇಕಾದ್ರೆ ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ಹ್ಯಾಡ್. ರಂಗ್ ಇದ್ದಿದ್ದು ರಂಗೇ ಉಳ್ಕೊಳ್ಳುತ್ತೆ. ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪರ್ಫೆಕ್ಟ್ ಇದು ಪ್ರೆಸೆಂಟ್ ಪರ್ಫೆಕ್ಟನ್ನು ಏನಾಗಿ ಬದಲಾಯಿಸಿದ್ವಿ ನಾವು, ಪಾಸ್ಟ್ ಪರ್ಫೆಕ್ಟಾಗಿ ಬದಲಾಯಿಸಿದ್ದೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಏನಂತ ಬದಲಾಯಿಸಿದ್ವಿ, ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾಯಿಸಿದ್ದೀವಿ. ಹಾಗೆ ಸಿಂಪಲ್ ಪ್ರೆಸೆಂಟನ್ನು ಏನಾಗಿ ಬದಲಾಯಿಸಿದ್ದೀವಿ, ಸಿಂಪಲ್ ಪಾಸ್ಟಾಗಿ ಬದಲಾಯಿಸಿದ್ದೀವಿ. ನಾಲ್ಕನೇ ಉದಾಹರಣೆ ನೋಡ್ಕೊಳ್ಳಿ. ಈಗ ಮತ್ತೆ ಅದೇ ಥರ ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟರ್ಸ್ ಅಂದರೆ ಈ ಇನ್ವರ್ಟೆಡ್ನ ಒಳಗಿರುವಂಥ ಭಾಗ ಇದನ್ನು ಮತ್ತು ಇದನ್ನು. ಇದು ನೋಡ್ಕೊಳ್ಳಿ, ಹೊರಗಿರುವಂಥ ಪ್ರಿನ್ಸಿಪಲ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದೆ, ಒಳಗಿರೋದು ಪಾಸ್ಟ್ ಆಗಬೇಕು. ಇದು ಪ್ರೆಸೆಂಟಲ್ಲಿದೆ, ಈಗ ಪಾಸ್ಟ್ ಆಗಬೇಕು. ಸೊ ಹಾಗಾಗಿ ಏನಂತ ಬರೀತೀರಾ, ಗೋಪು ಸೆಡ್ ಬದಲು ರಿಪೋರ್ಟೆಡ್. ಈ ಇನ್ವರ್ಟೆಡ್ನು ಮತ್ತು ಈ ಕಾಮಾನು ಪಂಚುಯೇಷನ್ ಮಾರ್ಕ್ಸ್ ತೆಗಿಬೇಕಾ, ನಾವು ಒಂದು ಕಂಜಂಕ್ಷನ್ ಹಾಕಬೇಕು. ಏನು ಹಾಕ್ತೀರಾ ಅಸರ್ಟಿವ್ ಸೆಂಟೆನ್ಸಲ್ಲಿ ದ್ಯಾಟ್ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಇದರ ಟೆನ್ಸ್ ನೋಡ್ಕೊಳ್ಳಿ. ಒಂದು ಸಬ್ಜೆಕ್ಟ್ ಬಂದು, ಒಂದು ಹ್ಯಾವ್ ಫಾರ್ಮ್ ಬಂದು, ಬೀನ್ ಬಂದು, ಒಂದು ಆ್ಯಕ್ಷನ್ ವರ್ಡ್ ಬಂದು, ಐ ಎನ್ ಜಿ ಬಂದಿದ್ರೆ ಇದನ್ನು ಏನಂತ ಕರಿತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ ನಾವು. ಕಂಟಿನ್ಯೂಸ್ ಅಂತೀವಿ. ಈಗ ಇದನ್ನು ಇದು ಪಾಸ್ಟ್ ಇರುವ ಸಲುವಾಗಿ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಆಗಿ ಬದಲಾಯಿಸಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಬದಲಾಯಿಸಿ. ಸೆಡ್ ದ್ಯಾಟ್ ದ ಬೆಲ್ ಹ್ಯಾಸ್ ಇದ್ದಿದ್ದು ಹ್ಯಾಡ್ ಬೀನ್ ರಿಂಗಿಂಗ್ ಅಂತ ಆಗುತ್ತೆ. ಇದು ನಿಮ್ಮ ಇಂಡೈರೆಕ್ಟ್ ಸ್ಪೀಚ್. ಈಗ ಇನ್ನೊಂದು ಇದೆ ನೋಡಿ, ಗೋಪು ಸೆಟ್ ಅಂತ ಇದೆ. ಈಗ ಇಲ್ಲಿ ಮಧ್ಯಕ್ಕೆ ನೋಡ್ಕೊಳ್ಳಿ, ಇಂಡೈರೆಕ್ಟ್ ಇನ್ವರ್ಟೆಡ್ನ ಒಳಗಿರೋ ಭಾಗ, ಇನ್ವರ್ಟೆಡ್ನ ಹೊರಗಿರೋ ಭಾಗ. ಇಲ್ಲಿ ಪಾಸ್ಟ್ ಇದೆ, ಸೊ ಇಲ್ಲಿರೋದು ಪಾಸ್ಟ್ ಆಗಬೇಕು. ಸೊ ಈಗ ನಿಮ್ಗೆ ಇದು ಗೊತ್ತಾಯಿತು. ನಾವೇನು ಮಾಡ್ತಾ ಇದ್ದೀವಿ, ರಿಪೋರ್ಟೆಡ್ ಏನು ಮಾಡ್ತೀವಿ, ಸೆಡ್ ಬದಲಾಗಿ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟೆಡ್ ಅಂತ ಬರ್ತೀವಿ. ಈ ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ಸ್ ತೆಗಿಯೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ದ್ಯಾಟ್ ಯೂಸ್ ಮಾಡ್ತೀವಿ. ಈಗ ದ ಬೆಲ್ ರ್ಯಾಂಗ್ ಅನ್ನೋದು ಇವ್ರು ಹೇಳ್ತಾರೆ ಸೆಡ್ ಇರೋದ್ರಿಂದ ಇಲ್ಲಿ ಒಳಗಿರೋದನ್ನು ನೀವು ಪಾಸ್ಟ್ ಮಾಡಿ ಅಂತ. ಆದರೆ ಈಗ ಆಗಲೇ ಪಾಸ್ಟ್ ಇದ್ದುಬಿಟ್ಟಿದೆಯಲ್ಲ ಅಂದರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಬದಲಾಯಿಸಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಗಿರುತ್ತೆ, ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ಹ್ಯಾವ್ ಫಾರ್ಮ್ ಇರುತ್ತೆ, ಆಮೇಲೆ ಒಂದು ಪಿ ಫಾರ್ಮ್ ಇರುತ್ತೆ. ಸೊ ಏನು ಮಾಡ್ತೀರಾ ಇವಾಗ, ದ ಬೆಲ್ ಅದಕ್ಕೆ ಸೂಟ್ ಆಗುವಂಥ ಹ್ಯಾವ್ ಫಾರ್ಮ್ ಇನ್ ಪಾಸ್ಟ್ ಟೆನ್ಸ್ ಇರೋದೇ ಒಂದು, ಸೊ ಹ್ಯಾಡ್. ರ್ಯಾಂಗಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು ಅಂದರೆ ರಂಗ್. ಈ ಥರ ಬರೆದ್ರೆ ನಿಮ್ಮ ಇಂಡೈರೆಕ್ಟ್ ಸ್ಪೀಚು ರೆಡಿ ಆಯಿತು. ಈಗ ಇನ್ನೊಂದು ಕೊಟ್ಟಿರ್ತಾರೆ ನೋಡಿ, ಈಗ ಗೋಪು ಸೆಡ್ ಬದಲಾಗಿ ನಾವು ಯಾವಾಗಲೂ ಅಸರ್ಟಿವ್ ಸೆಂಟೆನ್ಸಲ್ಲಿ ರಿಪೋರ್ಟೆಡ್ ಅಂತ ಬರ್ಕೋತೀವಿ. ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ಇನ್ವರ್ಟೆಡ್ನ ಹೊರಗಿರೋ ಭಾಗ ಪಾಸ್ಟ್ ಇದೆ, ಒಳಗಿರೋ ಭಾಗನೂ ಪಾಸ್ಟ್ ಇದೆ. ಯಾವ ಪಾಸ್ಟ್ ಟೆನ್ಸ್ ಇದೆ, ಆಮೇಲೆ ಈ ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ ತೆಗಿಯೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ದ್ಯಾಟ್ ಯೂಸ್ ಮಾಡ್ತೀವಿ. ಈಗ ದ ಬೆಲ್ ವಾಸ್ ರಿಂಗಿಂಗ್ ಅನ್ನೋದು ಈಗಾಗಲೇ ಪಾಸ್ಟ್ ಟೆನ್ಸಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದನ್ನು ಏನಾಗಿ ಬದಲಾಯಿಸಬೇಕು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ಟೆನ್ಸಲ್ಲಿ ಬದಲಾಯಿಸಬೇಕು. ಪಾಸ್ಟ್ ಪರ್ಫೆಕ್ಟ್ ಹೇಗಿರುತ್ತೆ, ದ ಬೆಲ್
ಹ್ಯಾಡ್ ಪಾಸ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಇರುತ್ತೆ. ಕಂಟಿನ್ಯೂಸ್ ಆಗಿರೋದ್ರಿಂದ ಬೀನ್ ರಿಂಗಿಂಗು ಹಾಗೇ ಉಳ್ಕೊಳ್ಳುತ್ತೆ. ಸೊ ಇದು ನಿಮ್ಮ ಇಂಡೈರೆಕ್ಟ್ ಸ್ಪೀಚ್. ಈಗ ಇನ್ನೊಂದು ಉದಾಹರಣೆ ತೋರಿಸಿದ್ದಾರೆ ಅಲ್ಲಿ. ಗೋಪು ಸೆಡ್ ದ ಬೆಲ್ ವಿಲ್ ರಿಂಗ್. ಈಗ ಗೋಪು ಸೆಡ್ ಅನ್ನುವಾಗ ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ವಾಟ್ ಈಸ್ ಇನ್ಸೈಡ್ ದ ಇನ್ವರ್ಟರ್ಸ್. ಔಟ್ಸೈಡ್ ದ ಇನ್ವರ್ಟರ್ಸನ್ನು ನಾವು ತೆಗಿಬೇಕಾದ್ರೆ ಏನು ಹಾಕಬೇಕು ಅಂತ ನಾನು ಹೇಳಿದ್ದೀನಿ. ಒಂದು ಅಸರ್ಟಿವ್ ಸೆಂಟೆನ್ಸಲ್ಲಿ ದಟ್ ಹಾಕ್ಕೋತೀರಾ. ಆಮೇಲೆ ದ ಬೆಲ್ ವಿಲ್ ರಿಂಗ್ ಅಂತಿದೆ. ಯಾವಾಗೆಲ್ಲ ಈ ಮೋಡಲ್ ಆಕ್ಸಿಲರೀಸ್ ಯಾವ್ಯಾವುದು? ವೆಲ್, ಶಾಲ್, ಕ್ಯಾನ್, ಮೇ, ಮಸ್ಟ್. ಇವೆಲ್ಲ ಯಾವಾಗ ಬರುತ್ತೋ ಅದರದ್ದು ಪಾಸ್ಟ್ ಟೆನ್ಸ್ ಹಾಕಿ ವಿಲ್ ಇದ್ದದ್ದನ್ನು ಮಿಕ್ಕಿದ್ದು ಹೇಗಿದೆಯೋ ಹಾಗೆ ದ ಬೆಲ್ ವಿಲ್ ಇದ್ದ ಜಾಗಕ್ಕೆ ವುಡ್ ಮತ್ತು ರಿಂಗ್ ಆಗೋಯ್ತು. ಇಷ್ಟೇ. ಯಾವಾಗೆಲ್ಲ ಮೋಡಲ್ ಇರುತ್ತೋ ಮೋಡಲ್ನಷ್ಟೇ ಪಾಸ್ಟ್ ಮಾಡೋದು, ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಬರೆದ್ಬಿಟ್ಟು ಇಳಿಸೋದು. ಈಗ ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ. ಮೋಡಲ್ ಆಕ್ಸಿಲರಿ ಜೊತೆನೆ ಸೇಸ್ ಬದಲು ರಿಪೋರ್ಟೆಡ್ ಅಂತ ಬರೀತೀರಾ. ಆಮೇಲೆ ಈ ಡೈರೆಕ್ಟ್ ಈ ಇನ್ವರ್ಟೆಡ್ಸನ್ನು ಮತ್ತು ಕಾಮಾನ ತೆಗಿಯೋಕ್ಕೆ ದ್ಯಾಟ್ ಅಂತ ಹೇಳ್ತೀರಾ. ದ ಬೆಲ್ ಮೇ ರಿಂಗ್ ಅಂತ ಇದೆ. ಈಗ ಯಾವಾಗ ಮೋಡಲ್ ಆಕ್ಸಿಲರಿ ಬರುತ್ತೋ ಅದರದ್ದು ಪಾಸ್ಟ್ ಟೆನ್ಸ್ ಹಾಕಿ ಹೇಗಿದೆಯೋ ಮಿಕ್ಕಿದ ಭಾಗ ಹಾಗೆ ಇಳಿಸೋದು. ದ್ಯಾಟ್ ದ ಬೆಲ್ ಮೇದಿದ್ದು ಮೈಟ್ ರಿಂಗ್ ಅಂತ ಬಂತು. ಸೊ ಇದು ನಿಮ್ಮ ಉತ್ತರ ಆಗತ್ತೆ. ಸೊ ಈ ರೀತಿಯಾಗಿ ನೀವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸ್ಬೋದು ಅಸರ್ಟಿವ್ ಸೆಂಟೆನ್ಸಸ್ಸನ್ನು. ಈ ರೂಲ್ಸು ಅಸರ್ಟಿವ್ ಸೆಂಟೆನ್ಸಿಗೆ ಮಾತ್ರನೇ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಸೆಷನಲ್ಲಿ ಕ್ವೆಶ್ಚನ್ಸನ್ನು ಹೇಗೆ ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕು ಅಂತ